ರಾಜ್ಯದಲ್ಲಿ ವರುಣದೇವ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾನೆ. ಒಂದ್ ಕಡೆ ಮಳೆಯಾದ್ರೆ ಇನ್ನೊಂದ್ ಕಡೆ ಭೀಕರ ಬರಗಾಲ ಆವರಿಸಿದೆ. ಅಲ್ಲಲ್ಲಿ ಕೊಂಚ ಮಳೆ ಆಗ್ತಿದೆ, ಜನರಲ್ಲಿ ಸಂತಸ ಮೂಡಿದೆ. ಇನ್ನು ಕೆಲವು ಕಡೆ ಮಳೆ ರಾಯನ ಸುಳಿವೇ ಇಲ್ಲ ಅಂತ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. 40 ಎಕರೆ ಹೆಸರು ಹಾಕಿದ್ರು ಅದರೊಳಗೆ 4 ರೂಪಾಯಿ ಬರುವಂಗೆ ವ್ಯವಸ್ಥೆ ಇಲ್ಲ. ರಾಜ್ಯದಲ್ಲಿ ಒಂದ್ ಕಡೆ ಭೀಕರ ಬರಗಾಲ, ಇನ್ನು ಒಂದ್ ಕಡೆ ಮಳೆ. ಇದೆಲ್ಲದರ ಮಧ್ಯೆ ಸಿಲುಕಿರುವಂತ ರೈತರು ಅಕ್ಷರಶಃ ನಲಿಗೆ ಹೋಗ್ತಿದ್ದಾರೆ. ಬಿತ್ತಿದ ಬೆಳೆ ಮೇಲೇಳ್ತಾ ಇಲ್ಲ, ಸಾಲ ಸೂಲ ಮಾಡಿ ಬೆಳೆದಂತ ಬೆಳೆ ಕೈ ಸಿಗುವಂತ ನಿರೀಕ್ಷೆಯೂ ಮೂಡ್ತಾ ಇಲ್ಲ. ಇಂದೆಲ್ಲ ನಾಳೆ ಮಳೆ ಬಂದೇ ಬರುತ್ತೆ ಅಂತ ಚಾತಕ ಪಕ್ಷಿಯಂತೆ ಕಾದವರು ಆಗಸದ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಇದರ ಮಧ್ಯೆ ಅಲ್ಲೇ ಸುರಿತಾ ಇರುವಂತ ಮಳೆ ರೈತರ ಬದುಕಲ್ಲಿ ಅಲ್ಪ ಸ್ವಲ್ಪ ಮಂದಹಾಸ ಮೂಡಿಸಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆರಾಯನ ಅಬ್ಬರ ಮತ್ತೆ ಶುರುವಾಗಿದೆ. 15 ದಿನದಿಂದ ತಣ್ಣಗಾಗಿದ್ದಂಥ ವರುಣ ಮತ್ತೆ ಕೇಕೆ ಹಾಕ್ತಿದ್ದಾನೆ. ಹೀಗಾಗಿ ಬೆಳಗಾವಿ ರೈತರಲ್ಲಿ ಮತ್ತೆ ಮಂದಹಾಸ ಮೂಡಿಸಿದೆ. ಚಿಕ್ಕೋಡಿ ತಾಲೂಕಿನ ಕೃಷ್ಣ, ದೂದಗಂಗಾ, ವೇದಗಂಗಾ ನದಿಗಳಲ್ಲಿ ನೀರಿನ ಒಳಹರಿವು ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಕೃಷ್ಣಾ ನದಿಗೆ ಒಟ್ಟು 60,000 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದ್ದು, ಜಿಲ್ಲೆಯ 4 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿವೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಅನ್ನೋದೇ ಮರೀಚಿಕೆ ಆಗಿತ್ತು. ನದಿ ಬೋರ್ವೆಲ್ಗಳು ಬತ್ತಿ ಹೋಗೋದಕ್ಕೆ ಶುರುವಾಗಿದ್ವು. ಇಂಥ ಹೊತ್ತಲ್ಲೇ ಮಳೆರಾಯ ಕೃಪೆ ತೋರಿದ್ದಾನೆ. ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಭಾರಿ ಮಳೆ ಆಗಿದೆ. ಬಿತ್ತನೆಗಾಗಿ ಕಾಯ್ತಾ ಇದ್ದಂಥ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆರಾಯ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾನೆ. ಆರಂಭದಲ್ಲಿ ಸುರಿದಿದ್ದಂಥ ಮಳೆ ಆಮೇಲೆ ಮರೀಚಿಕೆ ಆಗಿತ್ತು. ಇನ್ನೇನು ಮಳೆಯೇ ಆಗಲ್ವಾ ಅಂತ ಕಂಗಾಲಾಗಿದ್ದವರ ಬದುಕಲ್ಲಿ ವರುಣ ತಂಗಾಳಿಯನ್ನ ಬೀಸಿದ್ದಾನೆ. ಸುರಪುರ, ಶಹಪುರ, ಹುಣಸಗಿ, ಗುರುಮಿಟ್ಟಕಲ್ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದೆ. ಹೀಗಾಗಿ ಒಣಗ್ತಾ ಇದ್ದಂಥ ಹತ್ತಿ, ತೊಗರಿ, ಹೆಸರು ಬೆಳೆಗೆ ಜೀವ ಬಂದಂತಾಗಿದೆ. ಮಳೆಗಾಲ ಶುರುವಾಗಿ 2 ತಿಂಗಳಾದರೂ ಕೋಲಾರದಲ್ಲಿ ಸರಿಯಾಗಿ ಮಳೆಯೇ ಆಗಿಲ್ಲ. ಇನ್ನೇನು ಹಿಂಗಾರು ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಾ ಅನ್ನುವಂಥ ಆತಂಕ ಶುರುವಾಗಿತ್ತು. ಇದೇ ಹೊತ್ತಲ್ಲಿ ಮಳೆರಾಯ ಕೃಪೆ ತೋರಿದ್ದಾನೆ. ಕೋಲಾರದಲ್ಲೂ ಗಾಳಿ ಸಹಿತ ಜೋರು ಮಳೆ ಆಗಿದ್ದು ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಕೈಕೊಟ್ಟ ಮಳೆರಾಯ ಬೀದಿಗೆ ಬಿದ್ದ ಬದುಕು. ಗದಗ ಜಿಲ್ಲೆಯಲ್ಲಿ ಈ ವರ್ಷ ಮಳೆ ಅನ್ನೋದೇ ಕಣ್ಮರೆಯಾಗಿದೆ. ಹನಿ ಮನೆಯಾಗಿಲ್ಲ. ಹೀಗೆ ಆದ್ರೆ ಮುಂದೆ ಹೇಗೆ ಅನ್ನುವಂಥ ಆತಂಕ ಶುರುವಾಗಿದೆ. ಜಿಲ್ಲೆಯ 7 ತಾಲೂಕಿನಲ್ಲೂ ವರ್ಣದೇವನ ಸುಳಿವೇ ಇಲ್ಲ. ಇದರ ಪರಿಣಾಮ ಹೆಸರು, ಶೇಂಗಾ, ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳು ಒಣಗಿ ಹೋಗಿವೆ. ಗಂಗಿ ಮಡಿ ಪ್ರದೇಶದಲ್ಲಿ ರೈತ ಶಿವಾನಂದ್ ಅನ್ನೋರು 40 ಎಕರೆ ಜಾಗದಲ್ಲಿ ಬಿತ್ತನೆ ಮಾಡಿದಂಥ ಹೆಸರು ಬೆಳೆಯನ್ನ ತಾನೇ ನಾಶ ಮಾಡಿದ್ದಾನೆ. ಹೀಗಾಗಿ ಗದಗ ಜಿಲ್ಲೆಯನ್ನ ಬರ ಪೀಡಿತ ಜಿಲ್ಲೆ ಅಂತ ಘೋಷಿಸುವಂತೆ ರೈತರು ಒತ್ತಾಯಿಸ್ತಾ ಇದ್ದಾರೆ. ನಾವು ಸುಮಾರು 40 ಎಕರೆ ಹೆಸರು ಹಾಕಿವಿ. 40 ಎಕರೆ ಹೆಸರು ಹಾಕಿದ್ರು ಅದರೊಳಗೆ 4 ರೂಪಾಯಿ ಬರುವಂಗೆ ವ್ಯವಸ್ಥೆ ಇಲ್ಲ. ಈ ವರ್ಷ ಸಂಪೂರ್ಣ ಬರಗಾಲ. ಇದರ ಮೇಲೆ ಮೆಣಸಿನ್ಕಾಯಿ ಬಿತ್ತೀವಿ, ಉಳ್ಳಾಗಡ್ಡಿ ಬಿತ್ತೀವಿ, ಗೋವಿನ ಜೋಳ ಬಿತ್ತೈತಿ. ಯಾವುದೂ ಇವತ್ತಿಗೂ ಆಕಾರ ಕಂಡಿಲ್ಲ. ಇತ್ತ ಚಿತ್ರದುರ್ಗ ಜಿಲ್ಲೆಯಲ್ಲೂ ಮಳೆ ಕೈಕೊಟ್ಟಿದ್ದು ಬಿರು ಬಿಸಿಲಿಗೆ ಜನರು ತತ್ತರಿಸಿದ್ದಾರೆ. ಹನಿ ಮಳೆ ಇಲ್ಲದೆ ಬಿತ್ತನೆ ಕಾರ್ಯವೂ ಆಗಿಲ್ಲ. ದಿಕ್ಕು ಕಾಣದಂತಾದಂಥ ಜನ ಕತ್ತೆಗಳ ಮದುವೆಯನ್ನ ಮಾಡಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಉತ್ತಮ ಮಳೆಯಾಗಲಿ ಅಂತ ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಒಂದ್ ಕಡೆ ಮಳೆ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಬೆಳೆಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಮಳೆ ಕೈಕೊಟ್ಟ ಹೊತ್ತಲ್ಲೇ ಬೆಲೆ ಕುಸಿತದ ಶಾಕ್ ತಟ್ಟೋದಕ್ಕೆ ಶುರುವಾಗಿದೆ. ಟೊಮ್ಯಾಟೊ ಬೆಲೆ ಕುಸಿತದಿಂದ ಬಾಗೇಪಲ್ಲಿ, ತಿಮ್ಮಕಾಲಪಲ್ಲಿ ಗ್ರಾಮದ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ರೈತ ಶ್ರೀನಿವಾಸ್ ಎಂಬುವರು ಸಾಲ ಸೂಲ ಮಾಡಿ 1.5 ಎಕರೆಯಲ್ಲಿ ಟೊಮ್ಯಾಟೊವನ್ನ ಬೆಳೆ ಬೆಳೆದಿದ್ರು. ಒಳ್ಳೆ ಬೆಳೆಯೂ ಕೂಡ ಬಂದಿದೆ. ಆದರೆ ಬೆಲೆ ಇಲ್ಲದ ಕಾರಣ ಟೊಮ್ಯಾಟೊವನ್ನ ರಸ್ತೆಗೆ ಚೆಲ್ಲಿ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಈ ಬಾರಿ ಬಹುತೇಕ ಬರದ ಛಾಯೆ ಆವರಿಸಿದೆ. ಒಂದೆಡೆ ಜಿಲ್ಲೆಯಲ್ಲಿ ಮಳೆ ಆಗಿದ್ದು ಬಿಟ್ರೆ ಎಲ್ಲ ಕಡೆ ಬರ ತಾಂಡವಾಡ್ತಾ ಇದೆ. ಇದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿ. ಒಟ್ಟಾರೆ ರಾಜ್ಯದಲ್ಲಿ 39% ಮಳೆ ಕೊರತೆ ಆಗಿದ್ದು, ಮಲೆನಾಡು ಭಾಗದಲ್ಲಿ 43% ಮಳೆ ಕೊರತೆ ಆದರೆ ಕರಾವಳಿ ಕರ್ನಾಟಕದಲ್ಲಿ 35% ಮಳೆ ಕಡಿಮೆ ಬಿದ್ದಿದೆ. ಉತ್ತರ ಒಳನಾಡಿನಲ್ಲಿ 33% ಮಳೆ ಕೊರತೆ ಆಗಿದ್ದು, ದಕ್ಷಿಣ ಒಳನಾಡಿನಲ್ಲಿ 31% ಮಳೆ ಕಡಿಮೆ ಬಿದ್ದಿದೆ. 178 ತಾಲೂಕುಗಳನ್ನ ಕಾಡ್ತಾ ಇದೆ ಭೀಕರ ಬರ. 627 ಹೋಬಳಿಗಳಲ್ಲಿ ಬಿದ್ದೇ ಇಲ್ಲ ಹನಿ ಮಳೆ.
ಮಳೆಯ ಕಣ್ಣಾಮುಚ್ಚಾಲೆಗೆ ಇಡೀ ಕರುನಾಡೆ ಕಂಗಾಲಾಗಿ ಹೋಗ್ತಾ ಇದೆ. 178 ತಾಲೂಕುಗಳಲ್ಲಿ ಬರದ ಸ್ಥಿತಿ ಎದುರಾಗಿದ್ದು 627 ಹೋಬಳಿಗಳಲ್ಲಿ ಮಳೆಯೇ ಬಿದ್ದಿಲ್ಲ. ಹೀಗಾಗಿ ಕುಡಿಯುವ ನೀರಿಗೂ ತತ್ವಾರ ಶುರುವಾಗ್ತಾ ಇದ್ದು ಹಿಂಗಾರು ಮಳೆ ಕೈಕೊಟ್ರೆ ಜನರ ಬದುಕನ್ನು ಊಹಿಸಿಕೊಳ್ಳೋದು ಕಷ್ಟವಾಗ್ತಾ ಇದೆ. ಒಟ್ನಲ್ಲಿ ಕರುನಾಡಲ್ಲಿ ಭೀಕರ ಬರದ ಮುನ್ಸೂಚನೆ ಸಿಗ್ತಾ ಇದ್ದು ರೈತರನ್ನ ಮಳೆರಾಯನೇ ಕೈ ಹಿಡಿಯಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.